ಇನ್ನು ಸಚಿವ ಸ್ಥಾನದ ಆಕಾಂಕ್ಷಿಗಳಾದ ಶಾಸಕರು ದೆಹಲಿಗೆ ಹೋಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಯುಟಿ ಖಾದರ್ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾನು ಸಚಿವ ಸ್ಥಾನದ ನಿರೀಕ್ಷೆಯನ್ನ ಇಟ್ಟುಕೊಂಡವನು ನಾನಲ್ಲ, ನನ್ನ ಕ್ಷೇತ್ರದ ಜನತೆಯ ಅಭಿವೃದ್ಧಿಗಾಗಿ ದೆಹಲಿಗೆ ಹೊರಟಿದ್ದೇನೆ ಅಂತ ಇದೀಗ ಯುಟಿ ಖಾದರ್ ಹೇಳಿರುವಂತದ್ದು. ಡಿಕೆಶಿ ನೇತೃತ್ವದ ನೂತನ ಸಚಿವ ಸಂಪುಟಕ್ಕೆ ಸೇರುವಂತಹ ಆಕಾಂಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನ ಹೇಳಿದ್ದಾರೆ. ಈ ಹಿನ್ನೆಲೆ ದೆಹಲಿ ಪ್ರಯಾಣ ಬೆಳೆಸಿರುವಂತಹ ಕಾಂಗ್ರೆಸ್ ಶಾಸಕರ ಜೊತೆ ಸಭಾಪತಿಯಾದಂತಹ ಯುಟಿ ಖಾದರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ನೀವು ಸಚಿವ ಸ್ಥಾನದ ಆಕಾಂಕ್ಷಿನ ಎಂಬ ಪ್ರಶ್ನೆಗೆ ಉತ್ತರಿಸಿದಂತಹ ಯುಟಿ ಖಾದರ್, ಸಚಿವ ಸ್ಥಾನದ ಆಕಾಂಕ್ಷಿ ನನಗೇನು ಇಟ್ಕೊಂಡಿಲ್ಲ, ಈ ಬಗ್ಗೆ ನಿರೀಕ್ಷೆನೂ ಕೂಡ ನನಗಿಲ್ಲ, ಆದರೆ ನನ್ನ ಕ್ಷೇತ್ರದ ಜನತೆಯ ಅಭಿವೃದ್ಧಿಗಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಈ ಹಿಂದೆ ಕೂಡ ಪಕ್ಷ ಕೊಟ್ಟಂತಹ ಜವಾಬ್ದಾರಿಯನ್ನ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದೇವೆ. ಯಾರಿಗೆ ಯಾವ ಸ್ಥಾನವನ್ನ ನೀಡಬೇಕು ಅಂತ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ತಗೊಳ್ಳುತ್ತೋ ಅಥವಾ ನಿಲುವನ್ನ ತಗೊಳ್ಳುತ್ತೋ ಅದಕ್ಕೆಲ್ಲ ನಾವು ಬದ್ಧವಾಗಿದ್ದೇವೆ ಅಂತ ಇದೀಗ ಯುಟಿ ಖಾದರ್ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಈಗ ಮಳೆಗಾಲಂತಹ ಶುರುವಾಗಿಗೆ ನನ್ನ ಕ್ಷೇತ್ರದ ಜನತೆಗೆ ತೊಂದರೆ ಆಗಬಾರ್ದು, ಹಾಗಾಗಿ ನಾನು ದೆಹಲಿಗೆ ಹೋಗ್ತಾ ಇದ್ದೇನೆ. ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹೈಕಮಾಂಡ್ನಲ್ಲಿ ನಾನು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೇನೆ ಅಂತ ಯುಟಿ ಖಾದರ್ ಈ ಬಗ್ಗೆ ಮಾತನಾಡಿರುವಂಥದ್ದು. ಏನ್ ಮಾತನಾಡಿದ್ದಾರೆ ನೋಡೋಣ. ಸ್ಥಾನ ಕೊಟ್ಟಿದ್ದಾರೆ, ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ. ಆದ ಕಾರಣದ ಪಕ್ಷಕ್ಕೆ ಬಿಟ್ಟಂತ ವಿಚಾರ ನನಗೆ ಅದು ನನಗೆ ಪಕ್ಷ ಎಷ್ಟು ನನಗೆ ನಾನು ಅವಲಂಬಿತನಾಗಿದ್ದೇನೆ ಅಷ್ಟೇ. ನಾನು ನನ್ನ ಕ್ಷೇತ್ರದ ಜನಸಾಮಾನ್ಯರ ಕೆಲಸ ಮಾಡೋದ್ರಲ್ಲಿ ಕೂಡ ನಾನು ಅವಲಂಬಿತನಾಗಿರ್ತೇನೆ. ನಮ್ಮ ಕೆಲಸಗಳಲ್ಲಿ ಇಂಪಾರ್ಟೆಂಟ್ ಕೆಲಸಗಳಿದೆ. ನನ್ನ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತಡ ಆದ್ರೆ ಮತ್ತೆ ಮಳೆಗಾಲ ಬಂದ್ರೆ ಮತ್ತೆ 3 ತಿಂಗಳು ಇಲ್ಲೇ ಆಗ್ತದೆ. ಅದಕ್ಕೆ ಮತ್ತೆ ಅದು ಹೋಗಿ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಚರ್ಚೆ ಸಮಸ್ಯೆ ಬಗೆಹರಿಸಲಿಕ್ಕೆ ಹೋಗ್ತಾ ಇದ್ದೇನೆ. ನಿರೀಕ್ಷೆ ಇಲ್ವಾ ಸರ್? ಯಾವಾಗ ಹೆಸರು ನಡೆಸಬೇಕಂತ ಹೇಳ್ತಾರೆ ಅವಾಗ ಹೆಸರು ನಡೆಸ್ತಾರೆ. ನಾನೀಗ ಸ್ಪೀಕರ್ ಆಗಿದ್ದೇನೆ, ನನಗೆ ವಿಷಯ ಗೊತ್ತೂ ಇಲ್ಲ, ನಮ್ಗೆ ಇದು ಅಲ್ಲ. ಸಚಿವ ಸ್ಥಾನ ನಿರೀಕ್ಷೆ ಇಲ್ವಾ? ಯಾವುದು ನೋಡಿ, ನಾನು ಯಾವುದೇ ಸ್ಥಾನವನ್ನು ಬಯಸಿ ಬಂದಲ್ಲ. ಅದು ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಪವಿತ್ರದ ಅಜ್ಮೇರ್ ಅಲ್ಲಿ ಇದ್ದಾಗ ಗೊತ್ತೇ ಇಲ್ಲ. ಅದರ ನಂತರ 2008ನಲ್ಲಿ 2 ಖಾತೆ ಸಿಕ್ಕಿದಾಗಲೂ ಕೂಡ ಪಕ್ಷ ನೋಡಿ ಗುರುತಿಸಿಕೊಂಡಿದೆ. ನಾನು ಶಾಸಕನಾಗಿದ್ದಾಗ ನಾನು ಕೆಲಸ ಸದನ ವೀರ ಪ್ರಶಸ್ತಿ ಬಂತು. ನಾನು ಸಚಿವನಾಗಿದ್ದಾಗ ರಾಷ್ಟ್ರೀಯ ಪ್ರಶಸ್ತಿ ಬಂತು. ನಾನು ಯಾವುದೇ ಒಂದು ಕಪ್ಪು ಚುಕ್ಕಿಲ್ಲದೆ ಹೌಸಿಂಗ್ ಮತ್ತು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಡೆಸ್ತೇನೆ. ಅದೆಲ್ಲ ನೋಡಿ ನನಗೆ ಪ್ರತಿಪಕ್ಷದ ಉಪನಾಯಕನಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕನಾಗಿದ್ದಾಗ ಅವರು ಉಪನಾಯಕನಾಗಿ ನನ್ನನ್ನು ನನ್ನ ಕೆಲಸ ಗುರುತಿಸಿಕೊಂಡೇ ಕೊಟ್ಟಿದ್ದಾರೆ. ಅಲ್ಲಿ ಚೆನ್ನಾಗಿ ಕೆಲಸ ಮಾಡದೆ ಅಂತ ಹೇಳಿ ಸ್ಪೀಕರ್ ಪೋಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿ ಕೆಲಸ ಮಾಡದಂತ ಏನ್ ಕೊಡ್ತಂತ ನೋಡುವ. 5ರಲ್ಲಿ ನನ್ಗೇನು ಗೊತ್ತಿಲ್ಲ. ನಾನು ಸಮಾಧಾನದಿಂದ ಸಂತೋಷದಿಂದ ಇದ್ದೇನೆ. ಯಾವ್ದು ಬಂದು ನಾವು ಸ್ವೀಕರಿಸ್ತೇವೆ. ಅಲ್ಪಸಂಖ್ಯಾತ ಇದರಲ್ಲಿ ನೀವು ಕೂಡ ಡಿಸಿಎಂ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಚರ್ಚೆಗಳಾಗ್ತದೆ. ಹೌದು, ಇದು ಎಲ್ಲಾ ಸೇರಿಕೊಂಡು ಹೋಗುವಂತ ಒಂದು ವಿಚಾರ. ಬೇರೆ ಬೇರೆ ಅಂತಾರೆ, ಎಲ್ಲರೂ ಕೂಡ ಒಗ್ಗಟ್ಟಾಗುವಂತ ವಿಚಾರ ಇವತ್ತು ಇರುವಂತದ್ದು. ಒಟ್ಟಾರೆಯಾಗಿ ನಾನು ಬಹಳ ಕ್ಷೇತ್ರದ ಕೆಲಸಗಳಿಗೆ ಕ್ಷೇತ್ರಕ್ಕೆ ನಾನು